ಹಾಯ್ ಹಲೋ ಫ್ರೆಂಡ್ಸ್, ನಾವು ಮತ್ತೊಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಕುರುಗಕ್ಕೆ ಹೋಗ್ತಾ ಇದ್ದೀವಿ. ಇದು ಮಡಿಕೇರಿ ಅಂತಲೇ ಬರುವುದೇ ಸ್ಪಾಟ್ ಇದೆ. ರಾತ್ರಿ ಹೋಗುವಾಗ ನಮಗೆ ಒಂದು ಸ್ವಲ್ಪ ನಿದ್ದೆ ಬಂದರಿಂದ ನಾವು ಇಲ್ಲಿ ಮಂಡ್ಯ ಕೆಫೆಯಲ್ಲಿ ಟೀಯನ್ನು ಕುಡಿತಾ ಇದ್ದೀವಿ. ಎಲ್ಲರೂ ಚೆಸ್ ಮುಖಾಂತರ ನಾವು ಇಲ್ಲಿ ಟೀ ಕುಡಿತಾ ಇದ್ದೀವಿ. ಸೊ ಟೀ ಕುಡಿದ ಮೇಲೆ ಮತ್ತೆ ನಾವು ಹೊರಟು ಬಿಟ್ಟಿವಿ. ಸೊ ಹೋಗ್ತಾ ಹೋಗ್ತಾ ನಾವು ತಲುಪಿಬಿಟ್ಟಿವಿ ಆ ಪಾಯಿಂಟು. ಇಲ್ಲಿ ಪ್ರೈವೇಟ್ ಗಾಡಿ ಅಲೌಡ್ ಇಲ್ಲ. ಇಲ್ಲಿದೆ ಆದ ಒಂದು ಸಫಾರಿ ಜೀಪ್ ಕೂಡ ಇಲ್ಲಿಂದ ಹೋಗ್ತಾ ಇದೆ ಅಲ್ಲಿಗೆ. ಅಲ್ಲಿ 12 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು. ಮಾಂದಲ್ಯಪಟ್ಟಿ ಜೀಪ್ ಸಫಾರಿ ಅಂತ ಬರೆದಿದೆ ನೋಡಿ. ಜೀಪ್ ಯಾವ ಥರವಿದೆ, ಹಳೆ ಗಾಡಿ, ಹಳೆ ಜೀಪು, ಹಳೆ ಪೊಲೀಸ್ ಜೀಪ್ ಇರುತ್ತೆ ಅಲ್ಲ, ಆ ಥರನೂ ನಾವು ಇಲ್ಲಿ ನೋಡ್ಬೋದು. ಸೂಪರ್ ಆಗಿದೆ, ಮಜಾ ಬರುತ್ತೆ. ಸೂಪರ್ ಆಗಿ ಎಲ್ಲ ನಮ್ಮ ಟೀಮು ಜೀಪ್ನಲ್ಲಿ ಕುಳಿತುಕೊಳ್ಳಕ್ಕೆ ಚಾಲು ಮಾಡಿದ್ದಾರೆ ನೋಡಿ. ಎಲ್ಲರೂ ಕುಳಿತಾ ಇದ್ದಾರೆ. ಎಲ್ಲ ಕೂತು ಖುಷಿಯಾಗಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಾವು ಅಂತಿಮವಾಗಿ ಆ ಪಾಯಿಂಟಿಗೆ ಬಂದಿದ್ದೀವಿ. ಮಾಂದಲ್ಯಪಟ್ಟಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಇಲ್ಲಿ ಬೇರೆ ಬೇರೆ ಇದರ ಮುಖಾಂತರ ಇಲ್ಲಿಗೆ ಬರ್ತಿದ್ದೆ. ಬೇರೆ ಬೇರೆ ಪಾಯಿಂಟ್ಗಳಿಂದ ಇಲ್ಲಿಗೆ ಬರ್ತಾರೆ. ಮಡಿಕೇರಿ ಸೈಡಿನಲ್ಲಿ ಮಾಂದಲ್ಯಪಟ್ಟಿ ವೀಕ್ಷಣಾ ತಾಣಕ್ಕೆ ಸ್ವಾಗತ ಅಂತ ಇಲ್ಲಿ ಬರೆದಿದ್ದಾರೆ. ಮಾಂದಲ್ಯಪಟ್ಟಿ ವೀಕ್ಷಣಾ ತಾಣವು ಪುಷ್ಪಗಿರಿ ಧಾಮವಾಗಿದೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಪುಷ್ಪಗಿರಿ ಧನ್ಯಧಾಮ ಭಾಗವಾಗಿರುತ್ತದೆ. ಮಾಂದಲ್ಯಪಟ್ಟಿಯ ಅರಣ್ಯ ಪ್ರದೇಶ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿದೆ ಅಂತ ಇಲ್ಲಿ ಬರೆದಿದೆ. ಯುನೆಸ್ಕೋ ಪಟ್ಟಿಯಲ್ಲಿ ಇದು ಸೇರಿದೆ ಅಂತ. ಈ ಸ್ಥಳವು 4050 ಅಡಿಯ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ವೀಕ್ಷಣಾ ಗೋಪುರಕ್ಕೆ ದಾರಿ ಅಂತ ಇಲ್ಲಿ ಬರೆದಿದೆ ನೋಡಿ. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಕೈ ತೋರಿಸ್ಕೊಂಡು ನಮ್ಮ ಫ್ರೆಂಡ್ಸ್ಗಳು ಹೋಗ್ತಾ ಇದ್ದಾರೆ. ಸೊ ತುಂಬಾ ಖುಷಿಯಾಗಿದೆ, ತುಂಬ ಮಸ್ತಾಗಿದೆ ಇದು ಪ್ಲೇಸು. ಸಮುದ್ರ ಮಟ್ಟದಿಂದ 4050 ಅಡಿ ಎತ್ತರವಿದೆ ಅಂತ ಇಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣವಾಗಿರುವಂಥ ಮಾಂಗಲ್ಯಪಟ್ಟಿ ಅಂತ ನೋಡಿ. ಯಾವ ಥರ ಇದೆ, ತುಂಬಾ ಎತ್ತರದಲ್ಲಿ ಇದೆ. ಇಲ್ಲೇ ಗಾಳಿಪಟ ಶೂಟಿಂಗು ಇಲ್ಲೇ ಆಗಿತ್ತು. ಗಣೇಶ್ ಗಾಳಿಪಟ ಫಿಲ್ಮು ಇಲ್ಲೇ ಶೂಟಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯೋಗರಾಜ್ ಭಟ್ ಅವರದ ಗಾಳಿಪಟ ಶೂಟಿಂಗು ಇಲ್ಲೇ ಆಗಿತ್ತು. ಗಣೇಶ್ ಫಿಲ್ಮ್ ಆಗಿದ್ರಂತ ಗಾಳಿಪಟ ಶೂಟಿಂಗ್ ಇಲ್ಲೇ ಆಗಿತ್ತು. ಈ ಗಾಳಿಪಟ ಶೂಟಿಂಗ್ ಆಗಿದ್ರಿಂದ ಈ ಸ್ಥಳಕ್ಕೆ ಒಂದು ಟೂರಿಸ್ಟ್ಗೆ ಮತ್ತೊಂದು ದಾರಿ ಮಾಡಿದೆ ನೋಡಿ. ಈ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಗಾಳಿಪಟ ಫಿಲ್ಮು ತುಂಬಾನೇ ಈ ಪ್ಲೇಸಿಗೆ ಮಹತ್ವ ಕಟ್ಟಿದೆ ನೋಡಿ. ಯಾವ ಥರ ಪ್ರಕೃತಿ ಇದೆ, ಯಾವ ಥರ ಇಲ್ಲಿ ಇಳಿಜಾರಿನ ಮುಖಾಂತರ ನಾವು ಇಲ್ಲಿ ಕೆಳಗಡೆ ನೋಡ್ಬೋದು ನೋಡಿ. ಎಷ್ಟು ಮಸ್ತಾಗಿದೆ. ಇಲ್ಲಿ ತುಂಬಾನೇ ಸೂಸಾದ ಗಾಳಿ ಇಲ್ಲಿ ಹರಿಯುತ್ತಾ ಇರುತ್ತೆ ನೋಡಿ. ಯಾವ ಥರದ ಆಳವಿದೆ ನೋಡಿ. ನೋಡಿದರೆ ಅದ್ಭುತ, ಸುಂದರ ನೋಡಿ. ಯಾವ ಥರ ಆಳದ ಒಂದು ಗುಡ್ಡಿಗೆ ಇದೆ ಇಲ್ಲಿ. ಯಾವ ಥರದ ಪರ್ವತಗಳಿವೆ. ಈ ಪರ್ವತದ ಮೇಲೆ ನೋಡಿ, ಅದು ಮೋಡಗಳ ನೆರಳು ಇಲ್ಲಿ ಯಾವ ಥರ ಹರಿಯುತ್ತಾ ಹೋಗುತ್ತೆ. ಹಸರಾದ ಹಾಸಿಗೆಯ ಮೇಲೆ ಕಪ್ಪಾದ ಗಾಳಿಯ ಮುಖಾಂತರ ಇವು ಮುಗಲದ ಮೋಡಗಳ ಒಂದು ಕರಿ ನೋಡಿ ಯಾವ ಥರ ಹರಿಯುತ್ತಾ ಹೋಗುತ್ತೆ. ಬಿಸಿಲು ಕುದುರೆ ಅಂತಾರಲ್ಲ, ಆ ಥರ ಅಲ್ಲಿ ಒಂಥರ ಬ್ರೈಟ್ನೆಸ್ ಕಾಣುತ್ತೆ ದೂರಲಿಂದ. ಒಂದು ಇದು ಮಾಡಿದ್ದಾರೆ, ಇಲ್ಲಿ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ಮೇಲೆ ವೀಕ್ಷಿಸಲಾಕೆ. ಈ ಮೇಲೆ ನಿಂತು ನೋಡಿದರೆ ತುಂಬಾ ಆಳವಾದ ಗುಂಡಿಗೆ ಜಬರ್ದಸ್ತ್ ಮಸ್ತ್ ಕಾಣುತ್ತೆ. ಸೂಪರ್ ಆಗಿದೆ ನೋಡಿ. ಯಾವ ಥರ ಇದೆ ಅಂದರೆ ಅದ್ಭುತ ನೋಡಿ. ಎಲ್ಲರೂ ನಿತ್ಯ ಇಲ್ಲಿ ವೀಕ್ಷಿಸುತ್ತಾರೆ. ಎಲ್ಲರೂ ಮಾಂದಲ್ಯಪಟ್ಟಿ ಅಂತ ಇದರ ಪರ್ವತದ ಹೆಸರು.
ನೋಡಿ ಯಾವ ತರ ಇದೆ. ಈಗ ಫ್ರೆಂಡ್ಸ್ ಎಲ್ಲ ಓಡ್ತಾ ಇದ್ದಾರೆ ಫುಲ್ ಖುಷಿಯಾಗಿ. ತುಂಬಾನೇ ಅದ್ಭುತ ನೋಡಿ ಯಾವ ತರ ಇದಿದೆ ನೋಡಿ. ಗುಡ್ಡಗಾಡ ಪ್ರದೇಶ ಎಷ್ಟು ಹಾಳಾಗಿದೆ. ಇದು ಹಸಿರಾದ ಸಸ್ಯ ನೀವು ನೋಡ್ತಾ ಇದ್ದೀರಲ್ಲ, ವೀಕ್ಷಿಸ್ತಾ ಇದ್ದೀರಲ್ಲ, ಇದು 7 ವರ್ಷಕ್ಕೆ ಒಂದು ಸತ ಹೂ ಕೊಡುತ್ತೆ. ನೀಲಿ ಕೊರಂಜಿ ಅಂತಾರೆ. 7 ವರ್ಷಕ್ಕೆ ಒಂದೇ ಸತ. ಇಲ್ಲಿ ಬಹಳ ಮಹತ್ವದಿದೆ. ಇಲ್ಲಿ ನಾವು ಅಲ್ಲಿಂದ ಬಂದಿವಿ. ಇಲ್ಲಿ ಕೇರಳ, ನಾವು ಅಲ್ಲಿಂದ ಬಂದಿವಿ ಕೇರಳ ಕಣ್ಣೂರ್ಗೆ ಬಂದಿದ್ದೀವಿ. ಕಣ್ಣೂರ್ ಬೀಚ್ ನೋಡಿ ಎಷ್ಟು ಮಸ್ತಾಗಿದೆ ನೋಡಿ. ಸಮುದ್ರದ ಸನ್ಸೆಟ್ ಟೈಮಿನಲ್ಲಿ ಹೋಗಿದ್ದೀವಿ, ಕರೆಕ್ಟಾಗಿ ಟೈಮ್ಗೆ ಹೋಗಿದ್ದೀವಿ ನೋಡಿ. ಯಾವ ಥರದ್ದು ಸಮುದ್ರದ ಅಲೆಗಳು ಯಾವ ಥರ ಇದೆ. ಸಮುದ್ರದಲ್ಲೇ ಸೂರ್ಯ ಇಳಿದಂಗೆ ಆಗ್ತಾ ಇದೆ. ಅಂದ್ರೆ ಸೂರ್ಯ ಮುಳುಗ್ತಾನೆ, ಎಲ್ಲಿ ಸಮುದ್ರದಲ್ಲಿ ಮುಳುಗ್ತಾನೋ ಅನ್ನಂಗೆ ಅದ್ಭುತ ಒಂದು ಸುಂದರವಾದ ಒಂದು ಇದು ವೀಕ್ಷಿಸಲೇಬೇಕಾದಂತ ಜೀವನದಲ್ಲೇ ಸಮುದ್ರದ ದಂಡೆಯಲ್ಲಿ ನಿಂತು ಸೂರ್ಯ ಮುಳುಗುವುದನ್ನು ನೋಡಿದರೆ ಅದು ಒಂದು ಪ್ರಕೃತಿದ ಒಂದು ನಮಗೆ ಅದ್ಭುತವಾದ ಒಂದು ಗಿಫ್ಟ್. ಇಲ್ಲಿ ನಾವು ಸಮುದ್ರದ ಅಲೆಗಳು ನೋಡಿದ ನಂತರ ಇಲ್ಲಿ ಆದ ಒಂದು ಹೋಟೆಲ್ ಇದೆ ಮಹಫಿಲ್ ಅಂತ. ಈ ಮಹಫಿಲ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲೇ ಜಬರ್ದಸ್ತ್ ಪೇಪರ್ ಮಂದಿಯನ್ನು ಆರ್ಡರ್ ಮಾಡಿದ್ದೀವಿ ನೋಡಿ. ಪೇಪರ್ ಮಂದಿ ಅಷ್ಟು ಮಸ್ತಾಗಿ ತಿನ್ನಿದ ಮೇಲೆ ನಾವು ಹೊರಟೆ ಬಿಟ್ಟಿವಿ. ಮತ್ತೆ ಪುನಃ ಬೆಂಗಳೂರಿಗೆ ನಾವು ಹೊರಟು ಬಿಟ್ಟಿವಿ. ಇದು ಗೆಳೆಯರೇ ಅದ್ಭುತವಾಗಿತ್ತು. ನೀವು ಇಂಥ ಟ್ರಿಪ್ ಮಾಡಿ ನಮಗೆ ತುಂಬಾನೇ ಮಸ್ತಾಗಿ ಎಂಜಾಯ್ ಮಾಡಿ ಮತ್ತೆ ಪುನಃ ನಮ್ಮ ಬೆಂಗಳೂರು ಕಡೆಗೆ ಹೊಂಟು ಬಿಟ್ಟಿವಿ. ಮತ್ತೆ ಅದೇ ಟ್ರಾಫಿಕ್ಕು, ಅದೇ ಜೀವನ, ಅದೇ ಮತ್ತೆ ಪುನಃ ಬಂದ್ಬಿಟ್ಟಿವಿ ಗೆಳೆಯರೇ. ಅದ್ಭುತ ಆಗಿತ್ತು. ಥ್ಯಾಂಕ್ಸ್ ವೀಕ್ಷಕರಿಗೆ. ಥ್ಯಾಂಕ್ಸ್.